ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ ಈ 4th ಆ್ಯನಿವರ್ಸರಿ ರೈಡ್ಗೆ ಆಲ್ಮೋಸ್ಟ್ ನಾವು 200+ ರೈಡ್ ಕಂಪ್ಲೀಟ್ ಮಾಡ್ತೀವಿ. ಅದು 1400 ಮೆಂಬರ್ಸ್ ಇದ್ದಾರೆ ನಮ್ಮ ಕಮ್ಯುನಿಟಿನಲ್ಲಿ. 4 ವಾಟ್ಸಪ್ ಗ್ರೂಪ್ ಇದೆ. ನೀವು ಅದರಲ್ಲಿ ಮಾಡ್ತೀರಾ. ಅದು ಬಿಟ್ಟು ವಿ ಹ್ಯಾವ್ ಆರ್ಗನೈಸ್ ಆಲ್ಸೋ K2K. ಸೊ ಇಂಡಿಯಾನಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಕಂಪ್ಲೀಟಾಗಿ ನಾವು ಎಲ್ಲ ಸ್ಟೇಷನ್ ಆರ್ಗನೈಸ್ ಮಾಡಿದ್ದೀವಿ. ಸೊ ದಟ್ಸ್ ಅವರ್ ಮೈಲ್ ಸ್ಟೋನ್. ಸೊ ಇವರೆಲ್ಲ ನಮ್ಮ ವಿ ಹ್ಯಾವ್ ಅವರ್ ನ್ಯೂ ಕ್ರೂ ಟೀಮ್ ಆಲ್ಸೋ ರೀಸೆಂಟ್ಲಿ ಎಲ್ಲ ಜಾಯ್ನ್ ಆದರು. ಬಟ್ ದೇ ಹ್ಯಾವ್ ಬಿನ್ ರೈಡಿಂಗ್ ಫ್ರಮ್ ವೆರಿ ಲಾಂಗ್ ಟೈಮ್. ಸೊ ಎವ್ರಿ ಇಯರ್ ನಾವು ಹೊಸ ಟೀಮ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಇಂಟ್ರೆಸ್ಟ್ ಇರೋದು ತೊಗೊಂಬಂದು, ಇಂಟ್ರೆಸ್ಟ್ ಇಲ್ಲ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರ್ತಾರೆ. ಸೊ ಅಂಥವರು ಡಿಸ್ಕಂಟಿನ್ಯೂ ಹೋಗ್ತಾರೆ. ಸೊ ಆ್ಯಸ್ ಆಫ್ ನೌ ವಿ ಹ್ಯಾವ್ ನ್ಯೂ ಟೀಮ್ ಮೆಂಬರ್ಸು ಆ್ಯಂಡ್ ದೇರ್ ಆಲ್ ಎಕ್ಸ್ಪರ್ಟ್ಸ್. ಆಫ್ ರೋಡ್ ಟ್ರೈನಿಂಗಲ್ಲಿ ಎಲ್ಲ ಕಡೆನೂ ನೀವು ನೋಡಿರ್ಬೋದು. ಸ್ಯಾಡ್ಲಿಂಗ್ ಎಲ್ಲ ಮಾಡ್ತಾಯಿದ್ರು. ನನ್ನ ಸ್ಯಾಡ್ಲಿಂಗ್ ಎಲ್ಲ ಯಾವ ಥರ ಪೊಸಿಷನಲ್ಲಿ ಮಾಡಬೇಕು ಮೀನ್ ಎಲ್ಲ ಕಲ್ತ್ಕೊಂಡು ಬಂದು ಕ್ರೂ ಮೆಂಬರ್ಸ್ ಆಗಿರೋದು. ಸೊ ಈ ಒಂದು TSBC ರೈಡ್ಗೆ 4th ಎಪಿಸೋಡ್ಗೆ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇನ್ ಕೇಸ್ ನಮ್ಮ ಕಡೆ ಏನು ತಪ್ಪಾಗಿದ್ದರೆ ಸಣ್ಣ ಪುಟ್ಟ ಆಗಲಿ ದೊಡ್ಡದೇ ಆಗಿರಲಿ ಏನಾದರೂ ಆಗಿರಲಿ ದಯವಿಟ್ಟು ನಮಗೆ ಶ್ರಮಿಸಬೇಕು. ಬಿಕಾಸ್ ಒಂದು ಟ್ರಾವೆಲಿಂಗ್ ಅಂತಂದರೆ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಪರ್ಫೆಕ್ಟ್ ಪ್ಲ್ಯಾನಿಂಗ್. ಬಿಕಾಸ್ ನಾವು ಎಲ್ಲ ಕಡೆನೂ ಹೋಗ್ತೀವಲ್ಲ, ನಾವು 100% ಪ್ಲ್ಯಾನ್ ಮಾಡಿದ್ವಿ ಅಂದರೆ 50% ಅಷ್ಟೇ ಆಗೋದಲ್ಲಿ. ನಾವು ಎಷ್ಟೇ ಪ್ಲ್ಯಾನ್ ಮಾಡಿ ನೀವೆಲ್ಲೇ ಹೋಗಿ, ನೀವು ಅವಾಗಲ್ಲ ನಾರ್ತ್ ಹೋಗ್ತೀರಾ, ಸೌತ್ ಹೋಗ್ತೀರಾ, ಈಸ್ಟ್ ಹೋಗ್ತೀರಾ, ವೆಸ್ಟ್ ಹೋಗ್ತೀರಾ, ಎಲ್ಲೇ ಹೋಗಿ ನಾವೆಷ್ಟೇ ಪ್ಲ್ಯಾನ್ ಮಾಡಿದ್ರು ಓನ್ಲಿ ವಿ ಕ್ಯಾನ್ ಎಕ್ಸಿಕ್ಯೂಟ್ 50%. ರಿಮೈನಿಂಗ್ 50% ಚೇಂಜಸ್ ಆಗುತ್ತೆ. ಬಿಕಾಸ್ ಟೈಮಿಂಗ್ಸ್ ಮ್ಯಾಚ್ ಆಗಲ್ಲ. ಟೈಮಿಂಗ್ಸ್ ನಾವು ಪ್ಲ್ಯಾನ್ ಮಾಡೋ ಟೈಮಿಂಗ್ಸ್ ಬರೋದಿಲ್ಲ. ಫುಡ್ಡು ನಾವು ಅಂದ್ಕೊಂಡಂಗೆ ಸಿಗೋಲ್ಲ. ನಮ್ಮ ಸ್ಟೈಲ್ ಫುಡ್ಡೇ ಬೇರೆ, ಅಲ್ಲಿನ ಸ್ಟೈಲ್ ಕಲ್ಚರೇ ಬೇರೆ ಇರುತ್ತೆ. ಆಮೇಲೆ ಎಲ್ಲ ಕಡೆನೂ ಸ್ವಲ್ಪ ಮರಿಗೆ ಪ್ರಿಫರೆನ್ಸ್ ಇರುತ್ತೆ, ಕೆಲವೊಂದು ಕಡೆ ಮನುಷ್ಯಕ್ಕೆ ಬೇರೆ ಪ್ರಿಫರೆನ್ಸ್ ಇರುತ್ತೆ. ಸೊ ಏನೇ ಹೆಚ್ಚು ಕಮ್ಮಿ ಆದ್ರೂ ನಾನು ಫಸ್ಟೇ ಹೇಳಿದೆ ಎಲ್ಲರಿಗೂ, ವಿ ವಿಲ್ ಗೋ ಟುಗೆದರ್ ಆ್ಯಂಡ್ ವಿಲ್ ಕಮ್ ಬ್ಯಾಕ್ ಟುಗೆದರ್ ಟಿಲ್ ದ ಎಂಡ್. ಸೊ ಅದೊಂದು ಮಾತ್ರ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಟುಗೆದರ್ ಆ್ಯಂಡ್ ಡೋಂಟ್ ಮೇಕ್ ಎನಿ ರಶ್. ಇವಾಗ ಹೋಗ್ತಾ ನಾವು ಆಲ್ಮೋಸ್ಟ್ ನಾವು ಬರ್ಬೇಕಾದ್ರೆ 12 hours ತೊಗೊಳ್ತು, ಹೋಗ್ಬೇಕಾದ್ರೆ 12 hours ತೊಗೊಳುತ್ತೆ, ಇನ್ಕ್ಲೂಡಿಂಗ್ ಆಲ್ ದ ಲಂಚು ಮತ್ತು ಪಿಟ್ ಸ್ಟಾಪ್ ಬ್ರೇಕ್ಸ್ ಎಲ್ಲ ಸೇರಿ 12 hours ಬೇಕೇ ಬೇಕು ಆರಾಮ್ಸೆ ಓಡಿಸ್ಕೋಬೇಕಾದ್ರೆ. ದೆರ್ ಇಸ್ ನೋ ರಶ್. ಮನೆಗೆ ಹೋಗಿ ನಿದ್ದೆ ಮಾಡೋದು ಇದ್ದೇ ಇರುತ್ತೆ ಅಲ್ವಾ. ಬಂದಿರೋದು ಮಜಾ ಮಾಡಿದ್ವಿ, ಮಜಾ ಮಾಡಿಕೊಂಡು ಹೋಗ್ಬೇಕಾದ್ರೂ ಅದೇ ಥರ ಆರಾಮಾಗಿ ಹೋಗೋಣ. ರಶ್ ಮಾಡಬೇಡಿ, ಪ್ಯಾನಿಕ್ ಬ್ರೇಕಿಂಗು, ಸ್ಪೀಡಾಗಿ ಮಾಡೋದು. ಬಿಕಾಸ್ ಹೋಗ್ಬೇಕಾದ್ರೇ ಆಗೋದಿಲ್ಲ. ವಿ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಹೆಂಗೆ ಸೇಫಾಗಿ ಬಂದರೂ ಹಂಗೆ ಸೇಫಾಗಿ ಹೋಗ್ಬೇಕು ಎಲ್ಲರೂ. ಸೊ ಅಷ್ಟು ಹೇಳ್ತಾ ಲೆಟ್ಸ್ ಕಟ್ ದ ಕೇಕ್. ಬನ್ನಿ ಬ್ರೋ. ಎಲ್ಲ ನಾವು ಒಬ್ಬನೇ ಅಲ್ಲ, ಇಟ್ಸ್ ಆಲ್ ಬಿಕಾಸ್ ಆಫ್ ಎವ್ರಿಬಡಿ ಹಿಯರ್. TSBC is not just 1 person or 2 person, it's everybody here. ಆರ್ಸಿ ಬ್ರೋ, ಆರ್ಸಿ ಅವ್ರು ನೀವು ಬರೀ ಬ್ರೋ, ನೀವು ಬನ್ನಿ ಬ್ರೋ. ಆಯ್ತು ತೆಗಿ, ತೀಸೆ ಬ್ರೋ, ತೀಸೆಲ್ಲ ಆಗ್ಬೋದು. ಎಲ್ಲ ಸೇರಿ ಮಾಡೋದಲ್ಲ. ಇಟ್ಸ್ ನಾಟ್ ಅ ಪರ್ಸನ್. ಬನ್ನಿ ಅವ್ರು ನಿಖಿತಾ ಅವ್ರು, ನಿಖಿತಾ ಅಕ್ಕ ಯಾರಾದ್ರೂ ಅಂತಿದ್ರು. ಇಟ್ಸ್ ನಾಟ್ ಅಬೌಟ್ ಅ ಪರ್ಸನ್, ಇಟ್ಸ್ ಅಬೌಟ್ ಬೈಗೆ ಏನ್ ಬ್ರೋ ಲವ್ ಡ್ಯಾನ್ಸ್. ಫೋಟೋಸ್ ತೆಗಿ, ಹಂಗೆ ಫೋಟೋಸ್ ತೆಗಿ. ಸರಿ ಕಡೆ ಸ್ವಲ್ಪ ಬ್ರೋ, ಸರಿ ಪರವಾಗಿಲ್ಲ. ಅಣ್ಣ ಡಯಟ್ ಎಲ್ಲ ಏನಿಲ್ಲ. ಕಟ್ ಮಾಡಬೇಡ ಮಗ, ಹೆಣ್ಮಕ್ಳು ಡಿವೈಡ್ ಮಾಡೋದ್ರಲ್ಲಿ ಪಾಲ್ ಮಾಡೋದ್ರಲ್ಲಿ ಹೆಣ್ಮಕ್ಳು ಬೆಸ್ಟ್. ಈ ಥರ ನಾನು ಹಂಗೆ ಹೇಳಿದ ಬ್ರೋ, ಅದು ಹಂಗೆ ಹೋಗ್ಬಿಡ್ತು. ಅಂದರೆ ಎಲ್ಲರಿಗೂ ಈಕ್ವಲ್ ಆಗಿ ಕೊಡೋದ್ರಲ್ಲಿ ಹೆಣ್ಮಕ್ಳು ಬೆಸ್ಟ್ ಅಂತ ನಾನು ಪಾಲ್ ಕೊಡೋದು. ಆಲ್ಮೋಸ್ಟ್ ಎಲ್ಲ ಚೆಕ್ಔಟ್ ಎಲ್ಲ ಮಾಡಿಕೊಂಡು ಈಗ ಸ್ಟೇಯಿಂದ ಹೊಡ್ತಿದ್ದೀವಿ. ಇದು ಗ್ಯಾಪ್ ರೋಡು, ಫಾಲ್ಸ್ ಸಾಕಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ. ಗ್ಯಾಪ್ ರೋಡ್ಗೆ ಎಂಟ್ರಿ ಆಗಿದ ತಕ್ಷಣ ಅಲ್ಲಿಂದ ಇಲ್ಲೇ ಇತ್ತು ರೋಡು. ಇದಕ್ಕೆ ಚೆನ್ನಾಗದು, ಬ್ಯೂಟಿ. ಸ್ಟಾಪ್ ಮಾಡಲ ಇಲ್ಲಿ, ಕ್ರೇಜಿ ಕ್ರೇಜಿ. ಓಹೋ ಬ್ಯೂಟಿ ಬ್ಯೂಟಿ. ಅಲ್ಲಿಗೆ ಎಂಟ್ರಿ ಕೊಡೋದ, ಅಲ್ಲಿ ಬಿಡೋದ ಅನ್ಸುತ್ತೆ. ಅಲ್ಲಿಗೆ ಎಂಟ್ರಿ ಇಲ್ಲ. 5 ಮಿನಿಟ್ಸ್. 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 5 ಮಿ
ಈ ಥರ ಬೇಜಾನಿದೆ ಬಾ. ಇನ್ನು ಇದು ನೋಡಿ, ಇದು ಫುಲ್ ಕಣ್ಣನ್ ದೇವನ್ ಹಿಲ್ಸು. ಇಲ್ಲಿ ಟಾಪ್ ಕ್ವಾಲಿಟಿ ಟೀನ ಗ್ರೋ ಮಾಡ್ತಾರಂತೆ. ಬಿಕಾಸ್ ಇದು ತುಂಬ ಹೈಟಲ್ಲಿದೆ. ಈ ವೈನಾಡು ಮತ್ತು ಬೇರೆ ಲೊಕೇಶನ್ಸ್ಗಿಂತನೂ ಇದು ಹೈಟಲ್ಲಿದೆಯಂತೆ. ಸೊ ಇಲ್ಲಿ ಗ್ರೋ ಆಗೋವಂಥ ಟೀ ಲೀವ್ಸು ಇಟ್ ವಿಲ್ ಬಿ ಆಫ್ ಟಾಪ್ ಕ್ವಾಲಿಟಿ ಅಂತ ಇಲ್ಲಿ ಕೆಲಸ ಮಾಡೋರು ಹೇಳಿದ್ರು. ಅಂದರೆ ಇಲ್ಲಿ ಮ್ಯಾನೇಜರ್ ಒಬ್ಬರು ಸಿಕ್ಕಿದ್ರು ನನಗೆ, ಕೂರ್ಗವ್ರಂತೆ. ಅವರೇ ಬಂದು ಮಾತಾಡ್ಸಿದ್ರು, ನಾವು ಕೂರ್ಗವರು ಅಂತ. ಇಲ್ಲಿ ಬಂದು ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 250 acresನ ಅವ್ರು ನೋಡ್ಕೋತಾರಂತೆ ಆಸ್ ಅ ಮ್ಯಾನೇಜರು. ಸೊ ಅವರು ಒಂದು ಹೇಳಿದ್ರು, ಈ ಥರ ಇಲ್ಲಿ ಬೆಳೆಯೋ ಟೀ ಲೀವ್ಸು ದೇ ಆರ್ ಟಾಪ್ ಕ್ವಾಲಿಟಿ ಅಂತ. ಬ್ಯೂಟಿ. ಅಷ್ಟೇನು ಟೂರಿಸ್ಟ್ ಇಲ್ಲ ಇವತ್ತು ಈ ಸಲ. ಇವತ್ತು ಮೊನ್ನೆ ಎಲ್ಲ ಬಂದ್ವಲ್ಲ ನಾವು, ಟೂರಿಸ್ಟ್ ಏನು ಅಷ್ಟೊಂದು ಕ್ರೌಡ್ ಇಲ್ಲ. ಬಿಕಾಸ್ ಎಲ್ಲ ಮೋಸ್ಟ್ಲಿ ಎಲ್ಲ ಲಾಸ್ಟ್ ವೀಕೆಂಡ್ ಬಂದು ಹೋಗ್ಬಿಟ್ಟಿದ್ದಾರೆ. ಬಟ್ ಒಳ್ಳೆ ಆಫ್ ರೋಡ್ ಮಜಾ ಮಾಡಿದ್ವಿ ನಾವು. ಬಾಯ್ಸ್ ಎಲ್ಲ ಚೆನ್ನಾಗಿ ಸಾಥ್ ಕೊಟ್ಟರು, ಒಳ್ಳೆ ಇನ್ವಾಲ್ವ್ ಆದರು. ನೆನ್ನೆ ಪಾರ್ಟಿ ಮಾಡ್ಬೇಕಾದ್ರಂತೂ ಕಾಮಿಡಿಗಳು ಕೇಳಬೇಕಾಗಿತ್ತು. ಒಬ್ಬೊಬ್ಬರು ಒಂದೊಂಥರ ಒಳ್ಳೊಳ್ಳೆ ಮಜಾ ಮಾಡಿದ್ರಿ. ಫುಲ್ಲು ಕ್ಲೌಡ್ ಮುಚ್ಕೊತಿದೆ, ಚಿಲ್ ಆಗ್ತಾಯಿದೆ. ಅಲ್ಲಿ ಟೀ ಎಸ್ಟೇಟ್ಸು ಇಲ್ಲಿ ತುಂಬ ಇದ್ದಾವೆ. ಅಂದರೆ ಇಲ್ಲಿ ಕಂಪ್ಲೀಟ್ ಬರೀ ಟೀ ಎಸ್ಟೇಟ್ಸೇ. ಇಲ್ಲಿ ಈ ಟಾಟಾ ಓನ್ಡ್ ಟೀ ಎಸ್ಟೇಟ್ಸ್ ಇವೆಲ್ಲ ಸಖತ್ತಾಗಿದ್ದಾವೆ. ಏನು ವ್ಯೂ ಗೊತ್ತಾ. ಆದರೆ ನಾವು ಫಸ್ಟ್ ಟೈಮ್ ಬಂದಾಗ ನಾನು ನಿಖಿತಾ ನಮಗೆ ವಾವ್ ಅನಿಸ್ತಲ್ಲ ಫೀಲು, ಆ ವೈಬು ಅದು ಬರ್ತಾಯಿಲ್ಲ, ಎಕ್ಸೈಟ್ಮೆಂಟ್ ಇಲ್ಲ ನೋಡಿರೋದಕ್ಕೆ. ಬಟ್ ಪ್ಲೇಸ್ ಮಾತ್ರ ಕ್ರೇಜಿ. ನೋಡಿ, ಇದೆ ಪ್ರಾಪರ್ ಮುನ್ನಾರ್ ಟೌನು. ಇಲ್ಲಿಂದ ಕೊಳುಗುಮಲೆಗೆ ಆಲ್ಮೋಸ್ಟ್ 1.5 hour ದೂರ ಇದೆ. ಒಂದು 30-40 ಕಿಲೋಮೀಟ್ರ್ ಇದೆ. ಪ್ರಾಪರ್ ಮುನ್ನಾರ್ ಟೌನ್ ಇದು. ಇಲ್ಲಿಗೆ ಬಂದರೆ ಪ್ರಾಪರ್ ವೆದರ್ ಇರುತ್ತೆ ನೈಟ್ ಟೈಮು. ನಿಮ್ಗೆ ಆ ವೆದರು, ಆ ಕೋಲ್ಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ನೀವು ಇಲ್ಲೇ ಬಂದು ಸ್ಟೇ ಆಗಬೇಕು. ಎಲ್ಲ ಸಿಗುತ್ತೆ ಇಲ್ಲಿ, ಎಲ್ಲ ಫೆಸಿಲಿಟೀಸ್ ಇದೆ, ಎಲ್ಲ ಥರ ಸ್ಟೇಗಳು ಸಿಗುತ್ತೆ. ಬಟ್ ಇಲ್ಲಿ ಹೋಮ್ ಸ್ಟೇಗಳಂದರೆ ಈ ಕಾಟೇಜಸ್ ಥರ ಸಿಗೋಲ್ಲ, ಬರೀ ಲಾಡ್ಜಸ್ಸು. ನೋಡಿ, ಸಾಕಾಗಿದೆ ಇಲ್ಲೊಂದು ಕೆಫೆ. ಸುತ್ತ ಟೀ ಎಸ್ಟೇಟ್ಸು, ಸೆಂಟ್ರಲ್ಲಿ ಟೀ ಎಸ್ಟೇಟ್, ಒಂದು ಕೆಫೆ ಟೀ ಕಾಫಿಗೆ. ವ್ಯೂ ಚೆನ್ನಾಗಿದೆ, ಒಂಥರ ಸುತ್ತ 360 ವ್ಯೂ. ಸೆಂಟ್ರಲ್ಲಿ ಕೆಫೆ. ಗಾಡಿಗೆ ಹಾಕ್ಕೊಂಡು ಫೋಟೋ ವೀಡಿಯೋ ತೆಗೆದ್ರೆ ಸಖತ್ತಾಗಿ ಬರುತ್ತೆ. ಆತಮ್ಮ. ಬ್ಯೂಟಿ. ವೆದರ್ ಮಾತ್ರ ಸರಳಾಗಿದೆ. ಇಲ್ಲಿ ಕೂಲಾಗಿದೆ. ಇನ್ನು ಮುಂದೆ ಹೋಗ್ತಾ ಬಿಸಿಲು ಶುರು ಆಗ್ಬೋದು. ಇಲ್ಲ ಬೆಂಗಳೂರಲ್ಲಿ ಮಳೆ ಇತ್ತು ಅಂದರೆ ಮೊನ್ನೆ ಬರ್ಬೇಕಾದ್ರೆ ಇತ್ತಲ್ಲ ವೆದರು, ಹಂಗಿತ್ತು ಅಂದರೆ ಸ್ವಲ್ಪ ಕೂಲಾಗಿರುತ್ತೆ. ಮಳೆ ಮಾತ್ರ ಬೇಡ ಅಷ್ಟೆ. ವೆದರ್ ಬೇಕಾದ್ರೆ ಮೋಡ ಮುಚ್ಕೊಂಡಿರಲಿ, ವೆದರ್ ಕೂಲಾಗಿರಲಿ, ಮಳೆ ಮಾತ್ರ ಬೇಡ. ಅಣ್ಣಾಯಿ ಮಲೈ ಫಾರೆಸ್ಟ್ ಇದು ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ. ರೋಡೆಲ್ಲ ಇಷ್ಟು ಫುಲ್ ಕೆಟ್ಟದಾಗಿತ್ತು ಲಾಸ್ಟ್ ಟೈಮ್ ಬಂದಾಗ ನಾವು. ಇವಾಗ ರೋಡೆಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ರೋಡೆಲ್ಲ ಫುಲ್ ಖರಾಬಿತ್ತು. ಆಮೇಲೆ ರೆಸಾರ್ಟ್ಗಳು ತುಂಬ ಆಗ್ಬಿಟ್ಟಿದೆ. ರೆಸಾರ್ಟ್ಸು, ಹೋಟೆಲ್ಸು ತುಂಬ ಆಗ್ಬಿಟ್ಟಿದೆ. ಮುಂಚೆ ಇಷ್ಟೆಲ್ಲ ಇರಲಿಲ್ಲ. ನಾವೊಂದು 2 years ಬ್ಯಾಕ್ ಬಂದಾಗ. ಇವಾಗ ರೀಸೆಂಟಾಗಿ ಎಲ್ಲ ಡೆವಲಪ್ ಆಗಿರೋದು. ಬಟ್ ಚೆನ್ನಾಗಿದೆ. ಕಿವಿ ಎಲ್ಲ ಹಂಗೆ ಮುಚ್ಕೊತಿದೆ, ಹಂಗೆ ಕಿವಿ ಫುಲ್ಲು ಗುಯ್ ಅಂತ ಮುಚ್ಕೊತಿದೆ. ಸ್ಲೋ ಡೌನ್. ಅಂಪುಲ್ ಜಾಸ್ತಿ ಆಯಿತು. ಸ್ಪೀಡ್ ಬ್ರೇಕರ್ಸ್ಗಳು ಹ್ಯಾಂಡ್ ಉರಿ ಬಂದ್ಬಿಡ್ತು. ಬ್ಯೂಟಿ. ಏನು ಗ್ರೀನ್ ಆಗಿದೆ ನೋಡು, ಫುಲ್ಲು ತಿಕ್ ಗ್ರೀನು. ಕಿವಿ ಫುಲ್ ಮುಚ್ಕೊಂಡೇ ಬಿಡ್ತು ನನಗೆ. ಯಪ್ಪ,
ಬ್ಯೂಟಿ. ಕ್ರೇಜಿ. ಹಾವು ಅನಕೊಂಡ. ಓ ಬ್ಯೂಟಿ. ವಾವ್. ಸ್ಕೈ ಅದು ಆ ರೇಂಜ್ ಮೌಂಟೇನ್ಸ್ ಹೆಂಗೆ ಕಾಣ್ತಿದೆ. ಕ್ರೇಜಿ. ಕಿವಿ ಫುಲ್ ನೋವು ಅಂದ್ಬಿಡ್ತಲ್ಲ. ಕಿವಿ ಏನೋ ತಗೊಂಡು ಕುಸ್ತ ಆಗ್ತಿದೆ ನಮಗೆ. ಅಯ್ಯಪ್ಪ ಆ ಪ್ರೆಷರ್ಗೆ. ಮಾಡಿದೆ ನೋಡಿದು ಅನ್ನಮಲೈ ಫಾರೆಸ್ಟ್ ಇದು. ಅಲ್ಲಿ ಕೇರಳದಲ್ಲಿಂದ ಬಾರ್ಡರ್ ಕ್ರಾಸ್ ಮಾಡಿ ಈ ಕಡೆ ಬರ್ತಾ ಇದ್ದಂಗೆ ವೆದರ್ಗೆ ಮತ್ತು ಆ ವೆಜಿಟೇಷನ್, ಈ ಫಾರೆಸ್ಟು ಎಷ್ಟು ಡಿಫ್ರೆನ್ಸ್ ಇದೆ. ಅಲ್ಲಿ ಫುಲ್ಲು ಗ್ರೀನ್ ಇತ್ತು, ಇಲ್ಲಿ ಫುಲ್ಲು ಡ್ರೈ. ಫುಲ್ಲು ಗ್ರೀನು, ಇದು ಕಂಪ್ಲೀಟು ಡ್ರೈ ಆಗ್ಬಿಡೈತೆ. ಸೊ ಎಷ್ಟು ಆ ಬಾರ್ಡ್ರ್ಗಳನ್ನ ಎಷ್ಟು ಚೆನ್ನಾಗಿ ಅವಾಗೆಲ್ಲ ಪ್ಲ್ಯಾನ್ ಮಾಡಿ ಇದು ಮಾಡಿದ್ದಾರೆ ನಂಗೆ ಅರ್ಥ ಆಗ್ತಿಲ್ಲ ಅಲ್ವಾ. ಆ ಬಾರ್ಡ್ರ್ ಚೇಂಜ್ ಆಗ್ತಿದ್ದಂಗೆ ವೆದರ್ ಚೇಂಜು, ವ್ಯೂ ಚೇಂಜು. ಆಮೇಲೆ ನೋಡಿ ಗ್ರೀನ್ ಎಲ್ಲ ಫುಲ್ ಡ್ರೈ ಆಗಿದೆ ಇಲ್ಲೆಲ್ಲ. ಆ ಕಡೆ ಎಷ್ಟು ತಿಕ್ಕಾಗಿದೆ ಗೊತ್ತಾ ಗ್ರೀನು. ಅದು ಹೆಂಗೆ ಆ ಥರ ಅಷ್ಟು ಕ್ಲೀನಾಗಿ ಬಾರ್ಡ್ರನ್ನ ಡಿಸೈಡ್ ಮಾಡಿದ್ದಾರೆ ಅಂತ. ಯಪ್ಪ, ಹ್ಯಾಟ್ಸ್ ಆಫ್ ಟು ಅವರ್ ಓಲ್ಡ್ ಇಂಜಿನಿಯರ್ಸ್. ಇವಾಗ ಬಿಡಿ, ಇವಾಗ ಬಿಲ್ಡಿಂಗ್ ಕಟ್ಟೋಕ್ಕೂ ಬರೋಲ್ಲ. ಬಿಲ್ಡಿಂಗ್ ಕಟ್ತಾರೆ, ಅದು ಕೆಳಗಡೆ ಸಾಯಿಲ್ ಸ್ಟ್ರೆಂತ್ ಇದೆಯಾ ಇಲ್ವಾ ಅದು ಕಡೆ ಚೆಕ್ ಮಾಡೋಕ್ಕೆ ಬರೋಲ್ಲ. ಯಾರೋ ಅಪರೂಪಕ್ಕೆ ಒಳ್ಳೊಳ್ಳೆ ಇಂಜಿನಿಯರ್ಸ್ ಅಂದರೆ ಎಲ್ಲ. ಬಟ್ ಆದರೂ ನೇಚರು ಮತ್ತು ಕ್ರೇಜಿ. ಒಂದೇ ಒಂದು ಎಲಿಫೆಂಟ್ ಕಾಣಿಸಿಲ್ಲಪ್ಪ. ಒಂದು ಎಲಿಫೆಂಟು ಬೇಡ, ಒಂದು ಜಿಂಕೆ, ಚುಕ್ಕೆಗಳಿರೋದು. ಓಕೆ, ಸೊ ಆಲ್ ರೈಟ್. ಈಗ ಸೇಲಮ್ಗಿನ್ನೊಂದು 100 ಕಿಲೋಮೀಟ್ರ್ ಇದೆ. ಜಸ್ಟ್ ಈಗ ತನಕ ಹೈವೇಗೆ ಬಂದ್ವಿ. ಬಟ್ ಒಳ್ಳೆ ಮಜಾ ಮಾಡಿದ್ವಿ ಮಾತ್ರ. ಸಖತ್ತಾಗಿತ್ತು ರೈಡು. ಒಳ್ಳೆ ಎಂಜಾಯ್ಮೆಂಟ್ ಆಯಿತು, ಫನ್ ಆಯಿತು. ಆಫ್ ರೋಡು ಅದು ಇದು ಅಂತ ಎಲ್ಲ ಬಾಯ್ಸ್ ಎಲ್ಲ ಫುಲ್ ಜಲಪ್ ಆಗೋದು ಚೆನ್ನಾಗಿ, ಕ್ರೇಜಿಯಾಗಿ. ಸೊ ನಾವು ರೈಡ್ನ ಸಖತ್ತಾಗಿ ಮಜಾ ಮಾಡಿದ್ವಿ. ಅಂದ್ಕೊಂಡಿದ್ದ ಪ್ಲೇಸಸ್ ಎಲ್ಲ ನೋಡ್ಕೊಂಬಂದ್ವಿ. ಒಂದು ಪ್ಲೇಸ್ ಮಾತ್ರ ಆಫ್ ರೋಡ್ ಮತ್ತು ಸ್ವಲ್ಪ ಮಿಸ್ ಆಯಿತು, ಟೈಮ್ ಸಾಲಿಲ್ಲ ಅಂದ್ಬಿಟ್ಟು. ಅದರ್ವೈಸ್ ಸಖತ್ತಾಗಿತ್ತು. ಏನು ಸ್ವಲ್ಪ ದೂರ ಆದರೆ ಏನು 500 ಕಿಲೋಮೀಟ್ರು ಅಲ್ಲಿಂದ ಕೊಳುಕುಮಲೈ ಆಫ್ ರೋಡ್ಗೆಲ್ಲ ಮಾಡಬೇಕು ಅಂದರೆ. ಬಟ್ ಥ್ಯಾಂಕ್ಸ್ ಟು ಆಲ್ ದ TSBCians who been supporting us. ಆಲ್ಮೋಸ್ಟು ಲಾಸ್ಟು 6 months 8 monthsinದನೂ ಕಂಟಿನ್ಯೂಸ್ ಆಗಿ ಮಿನಿಮಮ್ 20-25 ಜನ ಬರ್ತಿದ್ದಾರೆ. ನಮ್ಗೆ ಅದೇ ಖುಷಿ. ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರಲ್ವಾ, ಮತ್ತು ಕಂಟೆಂಟ್ ಎಲ್ಲ ನೋಡ್ಕೊಂಡು ಬರ್ತಿದ್ದಾರಲ್ವಾ, ನಮ್ಗೆ ಅದೇ ಖುಷಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ. ನಮ್ಮ ಪ್ರೊಫೈಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ನೀವೇನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮಲ್ಲೂ ಇದ್ದೀವಿ, ಯೂಟ್ಯೂಬಲ್ಲೂ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಹಿಯರ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಒಂದೇ ಮಾತರಂ. ಜೈ ಕರ್ನಾಟಕ.